ನನ್ನ ಹೆಸರು ಸುಪಾರ್ಶ್ವ ಅಂತ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಮ್ಮರಗಾಲ, ಮೈಸೂರು ಜಿಲ್ಲೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಉಪನ್ಯಾಸಕನಾಗಿ. ನಿನ್ನೆ ಕ್ಲಾಸ್ನಲ್ಲಿ ನಾವು ಫಸ್ಟ್ ಯೂನಿಟ್ ದಿ ಸಾಲಿಡ್ ಸ್ಟೇಟ್ ಇದರಲ್ಲಿ ಬರುವಂತಹ ಟೈಪ್ಸ್ ಆಫ್ ಸಾಲಿಡ್ಸ್, ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ಸ್ ಇದನ್ನೆಲ್ಲ ಓದಿದ್ವಿ. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎರಡನೇ ಸೆಷನ್ಗೆ ಹೋಗೋಣ. ಎರಡನೇ ಸೆಷನ್ ಅಲ್ಲಿ ಏನೆಲ್ಲ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಇದೆಯಲ್ಲ, ಇದ್ರದ್ದು ಟೈಪ್ಸ್ ನಾನು ಇವತ್ತು ಹೇಳ್ತಾ ಹೋಗ್ಬೇಕು. ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್, ಏನೇನ್ ಟೈಪ್ಸ್ ಇರ್ಬೋದು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ. ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ನಿಮ್ಮ ಕಾಲೇಜಲ್ಲಿ ಒಂದು ಕ್ಲಾಸ್ ರೂಮ್ ಇದೆ. ಕ್ಲಾಸ್ ರೂಮ್ ನಲ್ಲಿ ಬೆಂಚು, ಡೆಸ್ಕ್ ಎಲ್ಲ ಹಾಕಿದ್ದಾರೆ. ಆ ಬೆಂಚ್, ಡೆಸ್ಕ್ ಇರೋ ಕಡೆ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಬಂದು ಕೂತ್ಕೋತಾರೆ. ಅಲ್ಲಿ ಬೇಕಾದ್ರೆ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಬಂದು ಕೂತ್ಕೋಬಹುದು, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂತ್ಕೋಬಹುದು, ಫಸ್ಟ್ PUC ಸ್ಟೂಡೆಂಟ್ಸ್ ಕೂತ್ಕೋಬಹುದು, ಇಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸ್ ಬಂದು ಕೂತ್ಕೋಬಹುದು. 4 ತರ ಸ್ಟೂಡೆಂಟ್ಸ್ ಬಂದು ಕೂತ್ಕೋಬಹುದು. ಕ್ಲಾಸ್ ರೂಮ್ ಇದ್ದ ಹಾಗೆ ಇರುತ್ತೆ, ಜಾಗ ಇದ್ದ ಹಾಗೆ ಇರುತ್ತೆ, ಡೆಸ್ಕ್ ಮತ್ತೆ ಬೆಂಚು ಇದ್ದ ಹಾಗೆ ಇರುತ್ತೆ. ಕೂತ್ಕೊಳ್ಳುವಂತ ವಿದ್ಯಾರ್ಥಿಗಳು ಮಾತ್ರ ಬದಲಾವಣೆ ಆಗ್ತಾರೆ. ಅದೇ ರೀತಿನೇ ಕ್ರಿಸ್ಟಲೈನ್ ಸಾಲಿಡ್ಸ್ ಅಲ್ಲಿ ಆ ಪಾರ್ಟಿಕಲ್ ಇದೆಯಲ್ಲ, ಆ ಪಾರ್ಟಿಕಲ್ 4 ತರ ಪಾರ್ಟಿಕಲ್ಸ್ ಆ ಜಾಗದಲ್ಲಿ ಬಂದು ಕೂತ್ಕೋಬಹುದು. ಆ ಕ್ರಿಸ್ಟಲೈನ್ ಸಾಲಿಡ್ಸ್ ಅಲ್ಲಿ 4 ತರ ಪಾರ್ಟಿಕಲ್ಸ್ ನಾವು ನೋಡ್ಬೋದಂತೆ. ಕೆಲವು ಬಾರಿ ಅಯಾನ್ಸ್ ಇದ್ರೆ, ಅಲ್ಲಿ ಇಡೀ ಕ್ರಿಸ್ಟಲೈನ್ ಸಾಲಿಡ್ ಅಲ್ಲಿ ಅಯಾನ್ಸ್ ಮಾತ್ರ ಇದ್ರೆ, ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಇದ್ರೆ ಅದನ್ನ ಅಯಾನಿಕ್ ಕ್ರಿಸ್ಟಲ್ಸ್ ಅಂತೀವಿ. ಹಾಗೇನೆ ಆ ಜಾಗದಲ್ಲಿ ಮೆಟಲ್ ಆಟಮ್ಸ್ ಬಂದು ಕೂತ್ಕೋಬಹುದು. ಮೆಟಲ್ ಆಟಮ್ಸ್ ಅಂದ್ರೆ ಯಾವ ರೀತಿ ಮೆಟಲ್ ಆಟಮ್ಸ್ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೇನೆ ನಾನ್ ಮೆಟಲ್ ಆಟಮ್ಸ್ ಬಂದು ಕೂತ್ಕೋಬಹುದು, ಅಥವಾ ಮಾಲಿಕ್ಯೂಲ್ಸೇ ಬಂದು ಕೂತ್ಕೋಬಹುದು. ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಅದಕ್ಕೊಂದು ಚಿಕ್ಕ ಟೇಬಲ್ ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಈ ಟೇಬಲ್ ಸಾಕು ನಿಮ್ಗೆ ಇಡೀ ಎಕ್ಸ್ಪ್ಲನೇಷನ್ ಅನ್ನ ನೋಡೋದಕ್ಕೋಸ್ಕರ. ಈಗ ಫಸ್ಟ್ ಒನ್ ನೋಡಿ. ಹಾಗೇನೆ ಈ ಎಲ್ಲಾ ಕ್ಲಾಸಿಫಿಕೇಶನ್ ಯಾವ ಆಧಾರದ ಮೇಲೆ ಆಗಿದೆ ಅಂದ್ರೆ, 2 ಪಾರ್ಟಿಕಲ್ಸ್ ನಡುವೆ ಎಂತ ಅಟ್ರಾಕ್ಟಿವ್ ಫೋರ್ಸ್ ಇದೆ ಅನ್ನೋ ಆಧಾರದ ಮೇಲೆ. 2 ಪಾರ್ಟಿಕಲ್ಸ್ ನಡುವೆ ಯಾವ ತರ ಅಟ್ರಾಕ್ಟಿವ್ ಫೋರ್ಸಸ್ ಇದೆ ಅನ್ನೋ ಆಧಾರದ ಮೇಲೆ ಈ ಕ್ಲಾಸಿಫಿಕೇಶನ್ ಮಾಡಿದ್ವಿ, ಬೇಸ್ಡ್ ಆನ್ ದಿ ಟೈಪ್ ಆಫ್ ಅಟ್ರಾಕ್ಟಿವ್ ಫೋರ್ಸಸ್ ಪ್ರೆಸೆಂಟ್ ಬಿಟ್ವೀನ್ 2 particles. Okay, and at the same time constituent particles are also different. In the first case, ionic solids, here between 2 particles electrostatic or coulombic forces of attraction are present. ಈ ಕೌಲಂಬಿಕ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಟಿವ್ ಫೋರ್ಸಸ್ ಅಂತ ಇದ್ದಂಗೆ ನಿಮ್ಗೆ ನೆನಪಿಗೆ ಬರಬೇಕು, ಆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಯಾನ್ಸೇ ಆಗಿರ್ಬೇಕು ಅಂತ. ಸೊ ಹಾಗಾದ್ರೆ ನಾವು ಅನ್ಕೋಬಹುದು, ionic solids are those crystalline solids where the constituent particles are ions and the intermolecular attractive forces are coulombic or electrostatic forces. So when we consider metallic solids, once again constituent particles are actually positive ions surrounded by a sea of free electrons ಅಂತ ಹೇಳ್ತಾರೆ. ಯಾವ್ದಿದು ಸ್ಪೆಷಲ್ ಕೇಸ್ ಪಾಸಿಟಿವ್ ಅಯಾನ್ಸ್ ಅಂತ ಬಂತು ಅಂತ ಅನ್ಸ್ಬೋದು ನಿಮ್ಗೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಒಂದು ಮೆಟಲ್ ಆಟಮ್ ಅಲ್ಲೂ 1-2 ಎಲೆಕ್ಟ್ರಾನ್ ಫ್ರೀ ಆಗಿ ಓಡಾಡ್ತಾ ಇರುತ್ತೆ. ಎಲ್ಲಾ ಎಲೆಕ್ಟ್ರಾನ್ಸ್ ಓಡಾಡ್ತಾ ಇರುತ್ತೆ, ಅದರಲ್ಲಿ 1-2 ಎಲೆಕ್ಟ್ರಾನ್ಸ್ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ವೇಲೆನ್ಸ್ ಶೆಲ್ ಅಲ್ಲಿ ಇರುವಂತದ್ದು. ಆ ಎಲೆಕ್ಟ್ರಾನ್ಸ್ ಹೊರತುಪಡಿಸಿ ಮಿಕ್ಕಿದ್ದು ಪೋರ್ಷನ್ ಇದೆಯಲ್ಲ ಆಟಮ್ದು, ಅದನ್ನ ನಾವು ಪಾಸಿಟಿವ್ ಅಯಾನ್ ಅಂತ ಕರಿತೀವಿ ಅಥವಾ ಕೆರ್ನಲ್ ಅಂತ ಕರಿತೀವಿ. ಸೊ ಈಗ ಆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮೆಟಾಲಿಕ್ ಸಾಲಿಡ್ಸ್ ನಲ್ಲಿ ಪಾಸಿಟಿವ್ ಅಯಾನ್ಸ್ ಆಗಿರುತ್ತೆ, ಇಲ್ಲ ಕೆರ್ನಲ್ಸ್ ಆಗಿರುತ್ತೆ. ಈ ಪಾಸಿಟಿವ್ ಅಯಾನ್ಸ್ ನ ಸರೌಂಡ್ ಆಗಿರೋದು ಎ ಸಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಸೊ ಹಾಗಿದ್ಮೇಲೆ ಮೆಟಾಲಿಕ್ ಸಾಲಿಡ್ಸ್ ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪಾಸಿಟಿವ್ ಅಯಾನ್ಸ್ ಸರೌಂಡೆಡ್ ಬೈ ಎ ಸಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದ್ರೆ ಈ 2 ಪಾರ್ಟಿಕಲ್ಸ್ ನಡುವೆ ಎಂತ ಅಟ್ರಾಕ್ಟಿವ್ ಫೋರ್ಸಸ್ ಇರ್ಬೋದು ಅಂತ ಪ್ರಶ್ನೆ ಬರುತ್ತೆ. ಸೊ 2 ಪಾರ್ಟಿಕಲ್ಸ್ ನಡುವೆ ಮೆಟಾಲಿಕ್ ಬಾಂಡೇ ಇರುತ್ತೆ. ಸೊ ನೀವೆಲ್ಲ ಫಸ್ಟ್ PUC ನಲ್ಲಿ ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಓದಿದ್ದೀರಾ. ಸೊ ಹಾಗೇನೆ ಇಲ್ಲೂ ಅಷ್ಟೇನೆ ಅಲ್ಲಿಗೆ ಅಪ್ಲೈ ಆಗೋ ಹಾಗೆ 2 ಪಾರ್ಟಿಕಲ್ಸ್ ನಡುವೆ ಮೆಟಾಲಿಕ್ ಬಾಂಡ್ ಇರುತ್ತೆ. ಹಾಗೆ ಮೂರನೇದಕ್ಕೆ ಹೋಗೋಣ.
covalent or network solids anta. So once again children, here constituent particles are non-metal atoms only. So particles non-metal atom ಆಗಿರುತ್ತೆ. ಎರಡು ಪಾರ್ಟಿಕಲ್ಸ್ ನಡುವೆ ಇರುವಂತ ಅಟ್ರಾಕ್ಟಿವ್ ಫೋರ್ಸಸ್ ಕೋವಲೆಂಟ್ ಬಾಂಡೇ ಆಗಿರುತ್ತೆ. ಸೊ ಹಾಗಾಗಿ ಈಸಿಯಾಗಿ ನೆನ್ಪಿಟ್ಕೋಬಹುದು. ಕೋವಲೆಂಟ್ ಸಾಲಿಡ್ಸ್ ಅಂದ್ರೆ ಕೋವಲೆಂಟ್ ಬಾಂಡ್ ಇರುತ್ತೆ, ಮೆಟಾಲಿಕ್ ಸಾಲಿಡ್ಸ್ ಅಂದ್ರೆ ಮೆಟಾಲಿಕ್ ಬಾಂಡ್ ಇರುತ್ತೆ, ಅಯಾನಿಕ್ ಸಾಲಿಡ್ಸ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಇರುತ್ತೆ ಅಂತ ನೆನ್ಪಿಟ್ಕೋಬಹುದು. ಸೊ ಹಾಗೇನೆ ಫೋರ್ತ್ ಟೈಪ್ಗೆ ಹೋಗ್ತೀನಿ, ಮಾಲಿಕ್ಯುಲಾರ್ ಸಾಲಿಡ್ಸ್ ಅಂತ. ಈ ಮಾಲಿಕ್ಯುಲಾರ್ ಸಾಲಿಡ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಾಲಿಕ್ಯೂಲ್ಸ್ ಆಗಿರುತ್ತೆ, ಮತ್ತೆ ಎರಡು ಮಾಲಿಕ್ಯೂಲ್ಸ್ ನಡುವೆ ಒಂದ್ ರೀತಿ ಇಂಟ್ರಾಕ್ಷನ್ಸ್ ಇದೆ. ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಸಹಿತ ನೀವು ಫಸ್ಟ್ PUC ನಲ್ಲಿ ಓದಿದ್ದೀರಾ, ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಇರುತ್ತೆ. ಸೊ ಮಾಲಿಕ್ಯುಲಾರ್ ಸಾಲಿಡ್ಸ್ ಅಲ್ಲಿ ಇರುವಂತ ಅಟ್ರಾಕ್ಟಿವ್ ಫೋರ್ಸಸ್ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಆಗಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಒಂದು ಡಿಸ್ಕ್ರಿಪ್ಷನ್ ಆಯ್ತು. ಈಗ ಅಯಾನಿಕ್ ಸಾಲಿಡ್ಸ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಟಿವ್ ಫೋರ್ಸ್ ಇದೆ, ಮೆಟಾಲಿಕ್ ಸಾಲಿಡ್ಸ್ ನಲ್ಲಿ ಮೆಟಾಲಿಕ್ ಬಾಂಡ್ ಇದೆ, ಕೋವಲೆಂಟ್ ಸಾಲಿಡ್ಸ್ ನಲ್ಲಿ ಕೋವಲೆಂಟ್ ಬಾಂಡ್ ಇದೆ ಪಾರ್ಟಿಕಲ್ ನಡುವೆ, ಹಾಗೇನೆ ಮಾಲಿಕ್ಯುಲಾರ್ ಸಾಲಿಡ್ಸ್ ಅಲ್ಲಿ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಇದೆ ಅಂತ. ಸೊ ಈ ತರ ಅಟ್ರಾಕ್ಟಿವ್ ಫೋರ್ಸಸ್ ಇರೋದ್ರಿಂದ ಈ ಸಾಲಿಡ್ಸ್ ಗಳಿಗೆ ಅದರದೇ ಆದಂತ ಕೆಲವು ಸ್ಪೆಷಲ್ ಪ್ರಾಪರ್ಟೀಸ್ ಬರುತ್ತೆ. ಅದೇನು ಅಂತ ಇವೆಲ್ಲ ಸಾಮಾನ್ಯವಾಗಿ 1 ಮಾರ್ಕ್ ಕ್ವಶನ್ಸ್ ಗಳಿಗೆ ಅಂದ್ರೆ ಗಿವ್ ರೀಸನ್ ಟೈಪ್ ಬರುವಂತ ಕ್ವಶನ್ಸ್ ಗಳಿಗೆ ಉತ್ತರ ಇಲ್ಲೇ ಸಿಗುತ್ತೆ ಈ ಟೇಬಲ್ ನ ನೋಡೋದ್ರಿಂದ. ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನೋಡಿ, ಮೊದಲನೇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬಗ್ಗೆ ಹೇಳಿದ್ದೀನಿ. ಅಯಾನಿಕ್ ಸಾಲಿಡ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಅಂಡ್ ಸಲ್ಯೂಷನ್ ಸ್ಟೇಟ್ ಅಂತ. ಅಂದ್ರೇನು? ಅಯಾನಿಕ್ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ NaCl, ಇದರಲ್ಲಿ Na+ ಮತ್ತೆ Cl- ಇರುತ್ತೆ. ಇದನ್ನ ನೀವು ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿದಾಗ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಹಾಗೇನೆ ಸೋಡಿಯಂ ಕ್ಲೋರೈಡ್ ನ ಮೆಲ್ಟ್ ಮಾಡಿದಾಗ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅದೇ ಸೇಮ್ ಸೋಡಿಯಂ ಕ್ಲೋರೈಡ್ ಸಾಲಿಡ್ ಆಗಿದ್ದಾಗ ಅದ್ರ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಕಂಡಕ್ಷನ್ ಆಗೋಲ್ಲ. ಯಾಕಾಗಲ್ಲ ಅಂತಂದ್ರೆ, ಸಾಲಿಡ್ ಸ್ಟೇಟ್ ಅಲ್ಲಿ ಅಯಾನಿಕ್ ಸಾಲಿಡ್ಸ್ ವಿಶೇಷತೆ ಏನಂತ ಹೇಳಿದ್ರೆ, ಸಾಲಿಡ್ ಫಾರ್ಮ್ ಅಲ್ಲಿ ಅಯಾನ್ಸ್ ಇರೋ ಜಾಗದಲ್ಲೇ ಇರ್ತವೆ, ಅಯಾನ್ಸ್ ಮೂವ್ ಆಗಲ್ಲ, ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋಲ್ಲ. ಸೊ ದೇ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್, whereas they are good conductor of electricity in molten state and solution state. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೇನೆ ಅಯಾನಿಕ್ ಸಾಲಿಡ್ಸ್ಗೆ ಮತ್ತೆ ಕೆಲವು ಸ್ಪೆಷಲ್ ಪ್ರಾಪರ್ಟೀಸ್ ಇದೆ. ಎರಡು ಪಾರ್ಟಿಕಲ್ಸ್ ನಡುವೆ ಅಂದ್ರೆ ಎರಡು ಅಯಾನ್ಸ್ ನಡುವೆ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಯಾವುದು? ಕೌಲಂಬಿಕ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಟಿವ್ ಫೋರ್ಸಸ್ ಇರೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರ್ತವೆ. ಈ ಅಯಾನಿಕ್ ಸಾಲಿಡ್ಸ್ ನ ಮೆಲ್ಟ್ ಮಾಡೋದು ಕಷ್ಟ, ಬಾಯ್ಲ್ ಮಾಡೋದು ಕಷ್ಟ. ಅಂದ್ರೆ ಹೈ ಟೆಂಪರೇಚರ್ಗೆ ಹೋದ್ರೆ ಮಾತ್ರ ಅವು ಮೆಲ್ಟ್ ಆಗ್ತವೆ ಇಲ್ಲ ಬಾಯ್ಲ್ ಆಗ್ತವೆ ಅನ್ನೋದನ್ನ ಗಮನಿಸಬೇಕು. ಮತ್ತೆ ಸೇಮ್ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸಸ್ ಇರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಒಂದು ಸ್ಪೆಷಲ್ ಪ್ರಾಪರ್ಟಿ ಏನಂದ್ರೆ, ಅಯಾನಿಕ್ ಸಾಲಿಡ್ಸ್ ಆರ್ ಹಾರ್ಡ್ ಬಟ್ ಬ್ರಿಟಲ್ ಅಂತ. ತುಂಬಾ ಗಟ್ಟಿಯಾಗಿರ್ತವೆ, ಆದ್ರೆ ಕೆಳಗ್ ಬಿದ್ರೆ ಒಡೆದೋಗ್ತವೆ ಅಂತ. ಸೊ ದೇ ಆರ್ ಹಾರ್ಡ್ ಬಟ್ ಬ್ರಿಟಲ್. ಒಂದು ಗಾಜನ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಗ್ಲಾಸ್ ಆರ್ಟಿಕಲ್ ತುಂಬಾ ಗಟ್ಟಿಯಾಗಿರುತ್ತೆ, ಅದ್ರ ಕೆಳಗ್ ಬಿದ್ರೆ ಅದು ಒಡೆದೋಗುತ್ತೆ. ಅದೇ ರೀತಿನೇ ಅಯಾನಿಕ್ ಸಾಲಿಡ್ಸ್ ಆರ್ ಹಾರ್ಡ್ ಬಟ್ ಬ್ರಿಟಲ್. ಸೊ ಮೆಟಾಲಿಕ್ ಸಾಲಿಡ್ಸ್ಗೆ ಬರೋಣ. ಸೊ ಆಲ್ ಮೆಟಾಲಿಕ್ ಸಾಲಿಡ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಮೆಟಲ್ಸ್ ನಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಫ್ರೀ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಿಸಿಟಿನ ಸುಲಭವಾಗಿ ಕಂಡಕ್ಟ್ ಮಾಡ್ತವೆ. ಸೊ ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಏಬಲ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಮೆಟಾಲಿಕ್ ಸಾಲಿಡ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ನ ನಿರ್ದಿಷ್ಟವಾಗಿ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಕೆಲವು ಲೋ ಮೆಲ್ಟಿಂಗ್ ಮೆಟಲ್ಸ್ ಇದಾವೆ, ಹೈ ಮೆಲ್ಟಿಂಗ್ ಮೆಟಲ್ಸ್ ಇದಾವೆ. ಈಗ ನೋಡಿ, ಮರ್ಕ್ಯೂರಿನ ನೀವು ತಗೊಂಡ್ರೆ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಕಡಿಮೆ ಇದೆ. ಹಾಗೇನೆ ಟಂಗ್ಸ್ಟನ್ ಅಂತ ಮೆಟಲ್ಸ್ ನ ತಗೊಂಡ್ರೆ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಜನರಲೈಸ್ ಮಾಡಿ ಫೇರ್ಲಿ ಹೈ ಅಂತ ಬರ್ದಿರ್ತೀವಿ. ಓಕೆ, ನಂತರ ಅದ್ರದ್ದು ಪ್ರಾಪರ್ಟೀಸ್ಗೆ ಹೋಗೋಣ. ಇನ್ನೊಂದು ಪ್ರಾಪರ್ಟಿ, ಮೆಟಾಲಿಕ್ ಸಾಲಿಡ್ಸ್ ಆರ್ ಹಾರ್ಡ್ ನೋ ಡೌಟ್ ಬಟ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್. ಸೊ ಮ್ಯಾಲಿಯಬಲ್ ಮತ್ತೆ ಡಕ್ಟಿಲಿಟಿ ಪ್ರಾಪರ್ಟಿ, ಮ್ಯಾಲಿಯಬಲ್ ಪ್ರಾಪರ್ಟಿ ಮತ್ತೆ ಡಕ್ಟಿಲಿಟಿ ಪ್ರಾಪರ್ಟಿ ನಾವು ಲೋಯರ್ ಕ್ಲಾಸಸ್ ಅಲ್ಲೇ ಓದಿದೀವಿ. ಮ್ಯಾಲಿಯಬಲ್ ಅಂದ್ರೆ ಮೆಟಲ್ಸ್ ನ ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ.
ಡಕ್ಟಿಲಿಟಿ ಪ್ರಾಪರ್ಟಿ ಅಂತ ಹೇಳಿದ್ರೆ ಅದನ್ನ ಒಂದು ವೈರ್ ಆಗಿ ಪರಿವರ್ತನೆ ಮಾಡಬಹುದು. ಎಲ್ಲಾ ಮೆಟಲ್ಸ್ ವೈರ್ ಆಗಿ ಪರಿವರ್ತನೆ ಮಾಡಬಹುದು. ಸೊ ಮೆಟಾಲಿಕ್ ಸಾಲಿಡ್ಸ್ ಆರ್ ಹಾರ್ಡ್ ಬಟ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್. ಇದು ಒಂದು ಪ್ರಾಪರ್ಟಿನ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ನಾವು ಕೋವಲೆಂಟ್ ಅಥವಾ ನೆಟ್ವರ್ಕ್ ಸಾಲಿಡ್ಸ್ಗೆ ಹೋಗ್ತೀವಿ. ಇದರಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಕೋವಲೆಂಟ್ ಬಾಂಡ್ ಅನ್ನೋದು ಒಂದು ಸ್ಟ್ರಾಂಗ್ ಬಾಂಡೇನೆ. ಹಾಗಾಗಿ ಇದಕ್ಕೂ ಸಹಿತ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ನೀವು ಡೈಮಂಡ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಅಲ್ಲಿ ಕಾರ್ಬನ್ ಆಟಮ್ಸ್ ಇರ್ತಾವಲ್ಲ, ಸೊ ಅಲ್ಲಿ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇದೆ. ಸೊ ಹಾಗೇನೆ ಕೋವಲೆಂಟ್ ಸಾಲಿಡ್ಸ್ ಆರ್ ಹಾರ್ಡ್. ಕೆಲವು ಎಕ್ಸೆಪ್ಷನ್ಸ್ ಇರ್ಬೋದು, ಆದ್ರೆ ಜನರಲೈಸ್ ಮಾಡೋದಾದ್ರೆ ಕೋವಲೆಂಟ್ ಸಾಲಿಡ್ಸ್ ಆರ್ ಹಾರ್ಡ್ ಅಂತ ಹೇಳ್ತೀವಿ. ನಂತರ 4ನೇದಕ್ಕೆ ಹೋಗೋಣ, ಮಾಲಿಕ್ಯುಲಾರ್ ಸಾಲಿಡ್ಸ್. ಸೊ ಮಾಲಿಕ್ಯುಲಾರ್ ಸಾಲಿಡ್ಸ್ ಅಲ್ಲಿ ಟೈಪ್ ಆಫ್ ಇಂಟರ್ ಮಾಲಿಕ್ಯುಲಾರ್ ಅಟ್ರಾಕ್ಟಿವ್ ಫೋರ್ಸಸ್ ಆರ್ ನಥಿಂಗ್ ಬಟ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ಸೊ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಇದೆ, ನಾವು ಇದನ್ನ ಓದಿದೀವಿ. ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಫೋರ್ಸಸ್ ಅಲ್ಲ, ದೇ ಆರ್ ವೀಕ್ ಅಟ್ರಾಕ್ಟಿವ್ ಫೋರ್ಸಸ್. ಹಾಗಿದ್ಮೇಲೆ ಅದನ್ನ ಮೆಲ್ಟ್ ಮಾಡೋದು ಈಸಿ ಆಗಿರುತ್ತೆ. ಐಸ್ ನ ಎಕ್ಸಾಂಪಲ್ ಆಗಿ ತಗೋಬಹುದು. ಐಸ್ಗೆ ಮೆಲ್ಟಿಂಗ್ ಪಾಯಿಂಟ್ 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ಲ. ಸೊ ಹಾಗಾಗಿ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಇದೆಯಲ್ಲ, ಮಾಲಿಕ್ಯುಲಾರ್ ಸಾಲಿಡ್ಸ್, ಅವಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಸೊ ಹಾಗೇನೆ ಅವು ಸಾಫ್ಟ್ ಸಹಿತ ಆಗಿರ್ತವೆ ಅನ್ನೋದನ್ನ ಇಟ್ಕೋಬಹುದು. ಸೊ ಈಗ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಏನಿದೆ ಈ 4 ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ಗೆ, ಅದನ್ನ ನಾನು ಈ ಸ್ಲೈಡ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಈ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಅಲ್ಲಿ ಟೈಪ್ ಆಫ್ ಇಂಟ್ರಮಾಲಿಕ್ಯುಲಾರ್ ಅಟ್ರಾಕ್ಟಿವ್ ಫೋರ್ಸಸ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂತ ಹೇಳಿದೆ. ಮತ್ತೆ ಆ ಮಾಲಿಕ್ಯೂಲ್ಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಆ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಮತ್ತೆ 3 ಟೈಪ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಆಧಾರದ ಮೇಲೆ ಆ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಅಲ್ಲಿ ಮತ್ತೆ 3 ಟೈಪ್ಸ್ ನ ನೋಡೋಣ. ಮೊದಲನೇದು ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಅಂತ. ಅಂದ್ರೆ ಇಂಟ್ರಮಾಲಿಕ್ಯುಲಾರ್ ಅಟ್ರಾಕ್ಟಿವ್ ಫೋರ್ಸಸ್ ಪ್ರೆಸೆಂಟ್ ಇನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಆರ್ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ಸ್. ಅಂದ್ರೆ 2 ಮಾಲಿಕ್ಯೂಲ್ಸ್ ನಡುವೆ ಡೈಪೋಲ್ ಡೈಪೋಲ್ ಅಟ್ರಾಕ್ಷನ್ಸ್ ಇರುತ್ತೆ. ಸೊ ಹಾಗೇನೆ ನಾನ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ಗೆ ಬಂದ್ರೆ ಟೈಪ್ ಆಫ್ ಇಂಟರ್ಮಾಲಿಕ್ಯುಲಾರ್ ಅಟ್ರಾಕ್ಟಿವ್ ಫೋರ್ಸಸ್ ಆರ್ ಡಿಸ್ಪರ್ಷನ್ ಫೋರ್ಸಸ್ ಆರ್ ಲಂಡನ್ ಫೋರ್ಸಸ್ ಅಂತ ಹೇಳ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಈ 3ರಲ್ಲೂ ನಾವು ನೋಡಿದಾಗ ಈ ಫೋರ್ಸ್ ಇದೆಯಲ್ಲ, ಡಿಸ್ಪರ್ಷನ್ ಅಥವಾ ಲಂಡನ್ ಫೋರ್ಸಸ್, ಇದು ವೀಕೆಸ್ಟ್ ಅಟ್ರಾಕ್ಟಿವ್ ಫೋರ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ಈ ನಾನ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಏನಿದೆಯೋ, ನಾನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಇವು ಖಂಡಿತವಾಗ್ಲೂ ಇದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಅತ್ಯಂತ ಕಡಿಮೆ ಇರ್ತವೆ. ಸೊ ಕೆಲವು ಹೇಳ್ಬೇಕಂದ್ರೆ ಸಬ್ಲೈಮೇ ಆಗ್ಬಿಡ್ತವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ are in non-polar molecular crystals, molecules are connected by very weak attractive forces, namely dispersion or London forces. ನಂತರ 3ನೇದಕ್ಕೆ ಹೋಗ್ತೀವಿ, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಅಂತ. ಸೊ ಇದರಲ್ಲಿ 2 ಮಾಲಿಕ್ಯೂಲ್ಸ್ ನಡುವೆ ಮತ್ತೊಂದು ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ನ ನೋಟಿಸ್ ಮಾಡ್ತೀವಿ. ಅದ್ಯಾವುದಂದ್ರೆ ಹೈಡ್ರೋಜನ್ ಬಾಂಡ್. ಸೊ ಹೈಡ್ರೋಜನ್ ಬಾಂಡ್ ಇರೋದು ಐಸ್ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದಿಸ್. ಹಾಗೆ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ಗೆ HCl ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ನಾನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ಗೆ I2 ಅಯೋಡಿನ್ ನ ಕೊಡ್ಬೋದು. ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ಗೆ ಐಸ್ ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಈಗ ನಾವು ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ನ ನೋಡಿದ್ವಿ. ಮತ್ತೆ ಒಂದ್ಸಲ ಹೇಳ್ತೀನಿ, ಅಯಾನಿಕ್ ಸಾಲಿಡ್ಸ್, ಮೆಟಾಲಿಕ್ ಸಾಲಿಡ್ಸ್, ಕೋವಲೆಂಟ್ ಸಾಲಿಡ್ಸ್, ಮಾಲಿಕ್ಯುಲಾರ್ ಸಾಲಿಡ್ಸ್ ಆಯ್ತು. ಮಾಲಿಕ್ಯುಲಾರ್ ಸಾಲಿಡ್ಸ್ ಅಲ್ಲಿ ಮತ್ತೆ 3 ಟೈಪ್ಸ್ ನೋಡಿದ್ವಿ, ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್, ನಾನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್. ಈ ಎಲ್ಲ ಕ್ಲಾಸಿಫಿಕೇಶನ್ ಯಾವ ಪಾರ್ಟಿಕಲ್ ಇದೆ ಅನ್ನೋ ಆಧಾರದ ಮೇಲೆ ಮತ್ತೆ ಅಟ್ರಾಕ್ಟಿವ್ ಫೋರ್ಸಸ್ ಆಧಾರದ ಮೇಲೆ. ಈಗ ಅತ್ಯಂತ ಪ್ರಮುಖವಾದಂತ ಇನ್ಫಾರ್ಮೇಶನ್ ಹೇಳಬೇಕು, ಇದನ್ನ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಬೇಕು. ಕ್ರಿಸ್ಟಲ್ ಲ್ಯಾಟಿಸ್ ಅಂತ ನೋಡಿ, ಈ ಪಾರ್ಟಿಕಲ್ಸ್ ಪ್ರತಿ ಒಂದು ಕ್ರಿಸ್ಟಲೈನ್ ಸಾಲಿಡ್ ಅಲ್ಲೂ 3 ಡೈಮೆನ್ಷನ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಅಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲೂ ಇರುತ್ತೆ, ವೈ ಆಕ್ಸಿಸ್ ನಲ್ಲೂ ಇರುತ್ತೆ ಮತ್ತು ಝೆಡ್ ಆಕ್ಸಿಸ್ ನಲ್ಲೂ ಇರುತ್ತೆ. ಸೊ ಆ 3 ಡೈಮೆನ್ಷನ್ ಅಲ್ಲಿ
ಪಾರ್ಟಿಕಲ್ಸ್ ಅರೇಂಜ್ ಮಾಡಿದಾಗ, ಪಾರ್ಟಿಕಲ್ಸ್ ನ ಅರೇಂಜ್ ಮಾಡಿದಾಗ ಹೇಗೆ ನಮ್ಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ನಾವು ಹೇಳಬೇಕಾಗಿದೆ. ಅದರಲ್ಲಿ ಆ ಪಾರ್ಟಿಕಲ್ಗೆ ಶೇಪ್ ಏನಾದ್ರೂ ಆಗಿರ್ಬೋದು. ಇವಾಗ H2O ಮಾಲಿಕ್ಯೂಲ್ ಆದ್ರೆ ವಿ ಶೇಪ್ ಅಲ್ಲಿ ಮಾಲಿಕ್ಯೂಲ್ ಇರುತ್ತೆ. ಸೊ ಕೆಲವು ಲೀನಿಯರ್ ಇರುತ್ತೆ. ಆದ್ರೆ ನಾವು ಅದು ಆ ಮಾಲಿಕ್ಯೂಲ್ ಹೇಗಾದ್ರೂ ಇರಲಿ, ಆ ಪಾರ್ಟಿಕಲ್ಗೆ ಒಂದು ಚಿಕ್ಕ ಡಾಟ್ ಅಥವಾ ಒಂದು ಸಣ್ಣ ಸರ್ಕಲ್ ಬರೆದು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ಸ್ನೆಲ್ಲ ನಾವು ನೋಡಿದಾಗ 3 ಡೈಮೆನ್ಷನಲ್ ಆಗಿ ಅದು ಹೇಗೆ ಕಾಣುತ್ತೆ ಅನ್ನೋದನ್ನ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಸೊ ಕ್ರಿಸ್ಟಲ್ ಲ್ಯಾಟಿಸ್ ಇಸ್ ಎ ರೆಗ್ಯುಲರ್ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್. ಈ ಪಾಯಿಂಟ್ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಪಾರ್ಟಿಕಲ್ ನ ರೆಪ್ರೆಸೆಂಟ್ ಮಾಡುವಂತ ಒಂದು ವಿಧಾನ. ಸೊ ಪಾರ್ಟಿಕಲ್ ಇರುವಂತ ಜಾಗನ ಒಂದು ಚಿಕ್ಕ ಪಾಯಿಂಟ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ನಾನು ಲ್ಯಾಟಿಸ್ ಪಾಯಿಂಟ್ ಅಂತ ಕರ್ಕೊಳ್ಳೋದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ. ಈಚ್ ಪಾಯಿಂಟ್ ಇನ್ ಅ ಲ್ಯಾಟಿಸ್ ಇಸ್ ಕಾಲ್ಡ್ ಲ್ಯಾಟಿಸ್ ಪಾಯಿಂಟ್ ಆರ್ ಲ್ಯಾಟಿಸ್ ಸೈಟ್. ಸೊ ಪಾರ್ಟಿಕಲ್ ನ ನಾವು ಪಾಯಿಂಟ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಆ ಪಾಯಿಂಟ್ಗೆ ಲ್ಯಾಟಿಸ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈಗ ಒಂದು ಕ್ಲಾಸ್ ರೂಮ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಎಕ್ಸ್ ಆಕ್ಸಿಸ್ ಅಲ್ಲಿ ಕೂತಿದ್ದಾರೆ, ವೈ ಆಕ್ಸಿಸ್ ಅಲ್ಲೂ ಕೂತ್ಕೊಂಡಿರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳೋಣ ಝೆಡ್ ಆಕ್ಸಿಸ್ ನಲ್ಲೂ ಕೂತ್ಕೊಂಡಿದ್ದಾರೆ ಅಂತ. ಇಡೀ ಕ್ಲಾಸ್ ರೂಮು ಕ್ರಿಸ್ಟಲ್ ಲ್ಯಾಟಿಸ್ ಆಗುತ್ತೆ. ಆ ವಿದ್ಯಾರ್ಥಿಗಳಿರುವಂತ ಜಾಗ ಇದೆಯಲ್ಲ, ಅದನ್ನೊಂದು ಡಾಟ್ ಇಂದ ರೆಪ್ರೆಸೆಂಟ್ ಮಾಡೋಣ, ಅದೇ ಲ್ಯಾಟಿಸ್ ಪಾಯಿಂಟ್ ಆಗುತ್ತೆ. ಈ ಇಡೀ ಕ್ರಿಸ್ಟಲ್ ಲ್ಯಾಟಿಸ್ ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ಪೋರ್ಷನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತಂತೆ. ಒಂದು ಆಕೃತಿ ಎಕ್ಸ್ ಆಕ್ಸಿಸ್ ನಲ್ಲಿ, ವೈ ಆಕ್ಸಿಸ್ ಅಲ್ಲಿ ಮತ್ತು ಝೆಡ್ ಆಕ್ಸಿಸ್ ಅಲ್ಲಿ ರಿಪೀಟ್ ಆಗ್ತಾ ಹೋಗುತ್ತಂತೆ. ಒಂದು ವಾಲ್ ನ ನೋಡೋಣ, ಅದರಲ್ಲಿ ಹೇಗೆ ಬ್ರಿಕ್ಸ್ ನ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಲ್ಲಿ ಅರೇಂಜ್ ಮಾಡಿರ್ತಾರಲ್ವಾ, ಆ ಬ್ರಿಕ್ ಇದೆಯಲ್ಲ ಇಟ್ಟಿಗೆ, ಅದನ್ನ ನಾವು ಯೂನಿಟ್ ಸೆಲ್ ಅಂತ ಕರ್ಕೊಳ್ಳೋಣ. ಸೊ ಹಾಗಾದ್ರೆ ಯೂನಿಟ್ ಸೆಲ್ ಏನು? ಯೂನಿಟ್ ಸೆಲ್ ಇಸ್ ದಿ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಎ ಕ್ರಿಸ್ಟಲ್ ಲ್ಯಾಟಿಸ್. By repeating unit cell in 3 dimensions, whole crystal lattice is generated. ಅಂದ್ರೆ ಒಂದು ಕ್ಲಾಸ್ ರೂಮ್ ನಲ್ಲಿ ಬೆಂಚು ಡೆಸ್ಕ್ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡೋಣ. ಅಲ್ಲೆಲ್ಲ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಕೂತ್ಕೊಂಡಿರುವಂತ ಜಾಗನ ನಾವು ಲ್ಯಾಟಿಸ್ ಪಾಯಿಂಟ್ ಅಥವಾ ಲ್ಯಾಟಿಸ್ ಸೈಟ್ ಅನ್ಕೊಳ್ಳೋಣ. ಆ ಡೆಸ್ಕ್ ಬೆಂಚ್ ಒಂದು ಯೂನಿಟ್ ಇದೆಯಲ್ಲ, ಅದನ್ನ ಯೂನಿಟ್ ಸೆಲ್ ಅಂತ ಅನ್ಕೊಳ್ಳೋಣ. ಇಡೀ ಕ್ಲಾಸ್ ರೂಮ್ ನ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರ್ಕೊಳ್ಳೋಣ. ಈಗ ನಾನು ಹೇಳಿದ್ರಲ್ಲಿ ಕ್ರಿಸ್ಟಲ್ ಲ್ಯಾಟಿಸ್, ಲ್ಯಾಟಿಸ್ ಪಾಯಿಂಟ್ ಮತ್ತು ಯೂನಿಟ್ ಸೆಲ್, ಈ 3 ಬೇಸಿಕ್ ಇನ್ಫಾರ್ಮೇಶನ್ ನೆನ್ಪಿಟ್ಕೋಬೇಕು. ಈ ವಿಚಾರ ಗೊತ್ತಿದ್ರೆ ಮುಂದಿನ ಪಾಠ ತುಂಬಾ ಸುಲಭ ಆಗುತ್ತೆ. ಈಗ ಯೂನಿಟ್ ಸೆಲ್ ಇದೆ. ಆ ಯೂನಿಟ್ ಸೆಲ್ಲು 7 ಟೈಪ್ಸ್ ಇದೆಯಂತೆ. ಅಂದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 7 ತರ ಇಟ್ಟಿಗೆಗಳಿದೆ ಅಂತ, 7 ತರ ಬ್ರಿಕ್ಸ್ ಇದೆ. ಆ 7 ತರ ಬ್ರಿಕ್ಸ್ ಅಲ್ಲಿ ಒಂದು ತರ ಬ್ರಿಕ್ ನ ಯೂಸ್ ಮಾಡ್ಬಿಟ್ಟು ಒಂದು ಮನೆ ಕಟ್ಟಿದ್ದಾರೆ, ಇನ್ಯಾವುದೋ ತರ ಬ್ರಿಕ್ ನ ಯೂಸ್ ಮಾಡ್ಬಿಟ್ಟು ಇನ್ನೊಂದು ಮನೆ ಕಟ್ಟಿದ್ದಾರೆ ಅಂತ. ಆ 7 ತರ ಆಕೃತಿಗಳಿದೆಯಲ್ಲ, ಆ ಯೂನಿಟ್ ಸೆಲ್ಸ್, ಅದು ಯಾವ ಆಧಾರದ ಮೇಲೆ 7 ಆಕೃತಿಗಳಾಗಿದೆ ಅಂತ ಪ್ರಶ್ನೆ ಬರುತ್ತೆ. ಅದನ್ನ ಪ್ಯಾರಾಮೀಟರ್ಸ್ ಆಫ್ ಎ ಯೂನಿಟ್ ಸೆಲ್ ಅಂತ ಕರಿತೀವಿ. ಹೇಗಿದೆ ಅಂತಂದ್ರೆ, ಆ ಯೂನಿಟ್ ಸೆಲ್ ಇದೆಯಲ್ಲ, ಆ ಯೂನಿಟ್ ಸೆಲ್, ಈ ಒಂದು ಯೂನಿಟ್ ಸೆಲ್ ನ ತೋರಿಸಿದ್ದಾರೆ ಇಲ್ಲಿ, ಕ್ಯೂಬಿಕಲ್ ಫಾರ್ಮ್ ಅಲ್ಲಿ ಇದೆ ನೋಡಿ, ಅರ್ಥ ಆಗ್ತಿದೆಯಲ್ಲ. ಅದರಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ, ಝೆಡ್ ಆಕ್ಸಿಸ್ ಇದೆ. ನಿಧಾನವಾಗಿ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ. ಎಕ್ಸ್ ಆಕ್ಸಿಸ್ ಇದೆ ಆ ಯೂನಿಟ್ ಸೆಲ್ಗೆ, ವೈ ಆಕ್ಸಿಸ್ ಇದೆ, ಝೆಡ್ ಆಕ್ಸಿಸ್ ಇದೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಇರುವಂತ ಲೆಂತ್ ಇದೆಯಲ್ಲ, ಆ ಎಡ್ಜ್ ಲೆಂತ್, ಅದನ್ನ ಎ ಅಂತ, ವೈ ಆಕ್ಸಿಸ್ಗೆ ಬಿ ಅಂತ ಕರ್ಕೋತಾರೆ, ಝೆಡ್ ಆಕ್ಸಿಸ್ಗೆ ಸಿ ಅಂತ ಕರ್ಕೋತಾರೆ. ಅಂದ್ರೆ ಯೂನಿಟ್ ಸೆಲ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುವಂತ ಅಂತರ, ಒಂದು ಯೂನಿಟ್ ಸೆಲ್ ಅಲ್ಲಿ ಆರಿಜಿನ್ ಇಂದ ಆ ತುದಿವರೆಗೆ ಎಷ್ಟು ಅಂತರ ಇದೆ, ಎಕ್ಸ್ ಆಕ್ಸಿಸ್ ನ ಅಂತರ ಎಷ್ಟಿದೆ, ಅದನ್ನ ಎ ಅಂತ ಕರ್ಕೋತಾರೆ. ವೈ ಆಕ್ಸಿಸ್ ನಲ್ಲಿ ಬರುವಂತ ಡಿಸ್ಟೆನ್ಸ್ ನ ಬಿ ಅಂತ ಕರ್ಕೋತಾರೆ. ಝೆಡ್ ಆಕ್ಸಿಸ್ ನಲ್ಲಿ ಬರುವಂತ ಡಿಸ್ಟೆನ್ಸ್ ನ ಸಿ ಅಂತ ಕರ್ಕೋತಾರೆ. ಸೊ ನೋಡಿ, ಹಾಗಾದ್ರೆ 3 ಎಡ್ಜಸ್ ಇದೆಯಂತೆ ಪ್ಯಾರಾಮೀಟರ್ಸ್ಗೆ. ಅದು ಎ, ಬಿ ಅಂಡ್ ಸಿ ಅಲಾಂಗ್ ದಿ 3 ಆಕ್ಸಿಸ್ ಅಂತ ಕೊಟ್ಟಿದ್ದೀನಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಬರುವಂತದ್ದು ಎ, ವೈ ಆಕ್ಸಿಸ್ ಅಲ್ಲಿ ಬರುವಂತದ್ದು ಬಿ ಆಗಿರುತ್ತೆ, ಮತ್ತು ಝೆಡ್ ಆಕ್ಸಿಸ್ ಅಲ್ಲಿ ಬರುವಂತದ್ದು ಸಿ ಆಗಿರುತ್ತೆ. ಮತ್ತೆ
ಇನ್ನ 3 ಪ್ಯಾರಾಮೀಟರ್ಸ್ ಇದೆ. ಏನ್ ಎಡ್ಜಸ್ ಇದೆ ಎ ಬಿ ಸಿ ಹಾಗೆ ಅಬ್ಸರ್ವ್ ಮಾಡ್ತಾ ಇರಿ ಡಯಾಗ್ರಾಮ್ ಅಲ್ಲಿ. ಎ ಮತ್ತೆ ಬಿ ನಡುವೆ ಒಂದು ಆಂಗಲ್ ಫಾರ್ಮ್ ಆಗಿದೆ ನೋಡಿ, ಅದನ್ನ ಗಾಮಾ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೇನೆ ಎ ಮತ್ತೆ ಸಿ ನಡುವೆ ಎಡ್ಜಸ್ ಇದೆಯಲ್ಲ, ಎ ಮತ್ತೆ ಸಿ ನಡುವೆ ಉಂಟಾಗಿರುವಂತ ಆಂಗಲ್ ನ ಬೀಟಾ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೇನೆ ಎಡ್ಜಸ್ ಬಿ ಮತ್ತೆ ಸಿ ನಡುವೆ ಉಂಟಾಗಿರುವಂತ ಆಂಗಲ್ ನ ಆಲ್ಫಾ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಿದ್ಮೇಲೆ ಒಂದು ಯೂನಿಟ್ ಸೆಲ್ ನ ಹೇಳ್ಬೇಕು ಅಂತಂದ್ರೆ 6 ಪ್ಯಾರಾಮೀಟರ್ಸ್ ಇದೆ ಅಂತ ಗೊತ್ತಾಯ್ತು. ಅದು ಯಾವ್ಯಾವುದು? 3 ಎಡ್ಜಸ್ ಎ ಬಿ ಮತ್ತು ಸಿ. ಹಾಗೇನೆ 3 ಆಂಗಲ್ಸ್ ಇದೆ, ಆಲ್ಫಾ ಬೀಟಾ ಮತ್ತು ಗಾಮಾ ಅಂತ ಹೇಳಿ. ಸೊ 6 ಪ್ಯಾರಾಮೀಟರ್ಸ್ ಇಂದ ಯೂನಿಟ್ ಸೆಲ್ಸ್ ನ ನಾವು ಒಂದು ಕ್ಲಾಸಿಫಿಕೇಶನ್ ಮಾಡಬಹುದು. ಇಷ್ಟು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈಗ ಮುಂದಿನ ಟೈಪ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ಹೆಡ್ಡಿಂಗು 7 ಕ್ರಿಸ್ಟಲ್ ಸಿಸ್ಟಮ್ಸ್ ಅಂತ ಇದೆ. ಇದು ತುಂಬಾ ಮುಖ್ಯವಾದಂತ ಅಂಶ. ಮತ್ತೆ ಹೇಳ್ಬೇಕಾದ್ರೆ 7 ತರ ಕ್ರಿಸ್ಟಲ್ ಸಿಸ್ಟಮ್ಸ್ ಇದೆ, ಅಂದ್ರೆ 7 ತರ ಇಟ್ಕೆಗಳಿದೆ ಅಂತ ಅನ್ಕೊಳ್ಳೋಣ. ಒಂದು ಬಿಲ್ಡಿಂಗ್ ನ ಕಟ್ಟಕ್ಕೆ ಎಲ್ಲ ಇಟ್ಕೆನೂ ಯೂಸ್ ಮಾಡ್ಬೇಕು ಅಂತಲ್ಲ, ಒಂದು ತರ ಇಟ್ಕೆನ ಒಂದ್ ಕಡೆ ಬಳಸಿದ್ದಾರೆ ಅಂತ. ಯಾಕಂದ್ರೆ ಒಂದು ಕಾಂಪೌಂಡ್, ಒಂದು ಸಾಲಿಡ್ ಅಲ್ಲಿ ಒಂದು ತರ ಇಟ್ಕೆ, ಈಗ ಪೊಟ್ಯಾಷಿಯಂ ಡೈಕ್ರೋಮೇಟ್ ಒಂದು ತರ ಇದೆ, ಸೋಡಿಯಂ ಕ್ಲೋರೈಡ್ ನಲ್ಲಿ ಒಂದು ತರ ಇದೆ ಅನ್ನೋ ಅರ್ಥದಲ್ಲಿ ಈಗ 7 ಟೈಪ್ಸ್ ಆಫ್ ಕ್ರಿಸ್ಟಲ್ ಸಿಸ್ಟಮ್ಸ್ ಇದೆ ಅಂತ ಹೇಳ್ತಾರೆ. ಅದ್ ಯಾವ್ಯಾವ್ದಂದ್ರೆ ಹೆಸರು ಹೇಳ್ತೀನಿ: ಕ್ಯೂಬಿಕ್, ಟೆಟ್ರಾಗೋನಲ್, ಆರ್ಥೋರಾಂಬಿಕ್, ಹೆಕ್ಸಾಗೋನಲ್, ರಾಂಬೋಹೀಡ್ರಲ್, ಅದನ್ನ ಟ್ರೈಗೋನಲ್ ಅಂತಾನೂ ಕರೀತಾರೆ, ಮತ್ತೆ ಮೊನೋಕ್ಲಿನಿಕ್, ಟ್ರೈಕ್ಲಿನಿಕ್ ಅಂತ ಇದೆ. 7 ಕ್ರಿಸ್ಟಲ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಈ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಯಾವುದ್ರಲ್ಲಿ ಬೇರೆ ಬೇರೆ ಆಗಿರ್ತವೆ ಅಂತಂದ್ರೆ ಎಡ್ಜ್ ಲೆಂತ್ ಅಥವಾ ಆಕ್ಸಿಯಲ್ ಡಿಸ್ಟೆನ್ಸ್ ಅಂತ ಏನ್ ಹೇಳ್ತೀವೋ ಅದು 3, ಮತ್ತೆ ಇನ್ನ 3 ಆಕ್ಸಿಯಲ್ ಆಂಗಲ್ಸ್ ಇಂದ ಆಗಿರ್ತವೆ. ಸೊ ಈಗ ಮೊದಲನೇದು ನಾವು ಹಾಗೆ ನೋಡ್ತಾ ಬರೋಣ. ನೋಡಿ, ಕ್ಯೂಬಿಕ್ ಅಂತ ಏನ್ ಕರಿತೀವೋ ಆ ಕ್ಯೂಬಿಕ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ಕ್ಯೂಬಿಕ್ ವಿಶೇಷತೆ ಏನು ಅಂತಂದ್ರೆ ಎಲ್ಲ ಎಡ್ಜಸ್ ಸಮನಾಗಿದೆ, ಮತ್ತೆ ಎಲ್ಲ ಆಂಗಲ್ಸ್ ಸಹಿತ ಆಕ್ಸಿಯಲ್ ಆಂಗಲ್ಸ್ ಸಮನಾಗಿದೆ, ಎಲ್ಲ ಆಂಗಲ್ಸ್ 90 ಡಿಗ್ರಿ ಆಗಿದೆ. ಆ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಸಿ, ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ, ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಅದು ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮ್ ಆಗಿದೆ. ಹಾಗೇನೆ ಮುಂದಕ್ಕೆ ಹೋಗೋಣ. ಸೆಕೆಂಡ್ ಟೈಪ್ ಟೆಟ್ರಾಗೋನಲ್ ಅಂತ ಹೇಳ್ಬಿಟ್ಟು, ಈ ಟೆಟ್ರಾಗೋನಲ್ದು ವಿಶೇಷತೆ ಏನು ಅಂತ ನೋಡಿ, ಎ ಈಕ್ವಲ್ಸ್ ಬಿ ನಾಟ್ ಈಕ್ವಲ್ ಟು ಸಿ, ಅಂದ್ರೆ 2 ಸೈಡ್ಸ್ ಎ ಮತ್ತು ಬಿ ಸಮನಾಗಿದೆ, ಸಿ ಮಾತ್ರ ಬದಲಾವಣೆ ಆಗಿದೆ. ಅಂದ್ರೆ 2 ಸೈಡ್ಸ್ ಈಕ್ವಲ್ ಆಗಿದೆ, 3ನೇ ಸೈಡ್ ಚೇಂಜ್ ಆಗಿದೆ. ಆದ್ರೆ ಎಲ್ಲ ಆಂಗಲ್ಗಳು ಆಲ್ಫಾ ಆಗಿರ್ಬೋದು, ಬೀಟಾ ಆಗಿರ್ಬೋದು, ಗಾಮಾ ಆಗಿರ್ಬೋದು, 3 ಈಕ್ವಲ್ ಆಗಿದೆ. ಅಂಡ್ ಅಟ್ ದಿ ಸೇಮ್ ಟೈಮ್ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಇದು ಸೆಕೆಂಡ್ ಟೈಪ್ ಆಫ್ ಕ್ರಿಸ್ಟಲ್ ಸಿಸ್ಟಮ್ ಆಯ್ತು. ನೆಕ್ಸ್ಟ್ ಆರ್ಥೋರಾಂಬಿಕ್. ಈ ಆರ್ಥೋರಾಂಬಿಕ್ ವಿಶೇಷತೆ ಏನು ಅಂತ, ಈ ಆರ್ಥೋರಾಂಬಿಕ್ ನೋಡಿ, ಎ ನಾಟ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ. ಹಾಗಂದ್ರೆ ಏನರ್ಥ? 3 ಸೈಡ್ಸ್ ಬೇರೆ ಬೇರೆ ಆಗಿದೆ. ಎ 3 ಸೈಡ್ಸ್ ಅಂದ್ರೆ ಎಡ್ಜ್ ಲೆಂತ್ಸ್ ಅಂತ, ಎಡ್ಜಸ್ ಎ ನಾಟ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ, ಬಟ್ ಎಲ್ಲ ಆಂಗಲ್ಸ್ ಆಕ್ಸಿಯಲ್ ಆಂಗಲ್ಸ್ 90 ಡಿಗ್ರಿ ಆಗಿರುತ್ತೆ. ಅದು ಆರ್ಥೋರಾಂಬಿಕ್ ಕ್ರಿಸ್ಟಲ್ ಸಿಸ್ಟಮ್ ಅಂತ ನಾವು ಕರಿತೀವಿ. 3 ಟೈಪ್ಸ್ ಆಯ್ತು. ಈಗ 4th ಒನ್ಗೆ ಹೋಗೋಣ, ರಾಂಬೋಹೀಡ್ರಲ್ ಅಂತ. ಸೊ ಈ ರಾಂಬೋಹೀಡ್ರಲ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದೊಂದು ಸ್ವಲ್ಪ ಕ್ಯೂಬಿಕ್ ಸಿಸ್ಟಮ್ ತರನೇ ಇದೆ. ಒಂದ್ ಏನ್ ವ್ಯತ್ಯಾಸ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಈ ರಾಂಬೋಹೀಡ್ರಲ್ದು ವಿಶೇಷತೆ ಏನಂತ ಹೇಳಿದ್ರೆ, ಎ ಈಕ್ವಲ್ಸ್ ಬಿ ಈಕ್ವಲ್ ಸಿ, ಅಂದ್ರೆ 3 ಎಡ್ಜಸ್ ಸಮನಾಗಿರುತ್ತೆ, ಆದ್ರೆ ಆಂಗಲ್ಸ್ ಸಮನಾಗಿರುತ್ತೆ, 90 ಡಿಗ್ರಿ ಆಗಿರೋಲ್ಲ ಅಂತ ಹೇಳಿ. ಕ್ಯೂಬಿಕ್ ನಲ್ಲಿ ಎಲ್ಲ ಆಂಗಲ್ಸ್ ಈಕ್ವಲ್ 90 ಡಿಗ್ರಿ ಆಗಿರುತ್ತೆ, ಆದ್ರೆ ರಾಂಬೋಹೀಡ್ರಲ್ ಅಲ್ಲಿ ಮಾತ್ರ ಎಲ್ಲಾ ಎಡ್ಜಸ್ ಸೇಮ್ ಆಗಿರುತ್ತೆ, ಎಲ್ಲಾ ಆಕ್ಸಿಯಲ್ ಆಂಗಲ್ಸ್ ಸೇಮ್ ಆಗಿರುತ್ತೆ, ಆದ್ರೆ ಆಕ್ಸಿಯಲ್ ಆಂಗಲ್ಸ್ 90 ಡಿಗ್ರಿ ಆಗಿರೋಲ್ಲ. ಇದು ಕ್ಯೂಬಿಕ್ ಇಂದ ಈ ರೀತಿ ವಿಭಿನ್ನವಾಗಿದೆ. ಇದು ನೆಕ್ಸ್ಟ್ 4ನೇದು ಹೆಕ್ಸಾಗೋನಲ್ ಅಂತ ಇದೆ. ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ.
ಹೆಕ್ಸಾಗೊನಲ್. ಇದರ ವಿಶೇಷತೆ ಏನಂದ್ರೆ ಎ ಈಕ್ವಲ್ಸ್ ಬಿ ನಾಟ್ ಈಕ್ವಲ್ ಟು ಸಿ. ಅಂದ್ರೆ ಎರಡು ಸೈಡ್ಸ್, ಎರಡು ಎಡ್ಜಸ್ ಸಮನಾಗಿದೆ, ಮೂರನೇದ್ ಮಾತ್ರ ವಿಭಿನ್ನವಾಗಿದೆ. ಥರ್ಡ್ ಒನ್ ಮಾತ್ರ ಚೇಂಜ್ ಆಗುತ್ತೆ. ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ 90 ಡಿಗ್ರಿ, ಬಟ್ ಗಾಮಾ ಈಕ್ವಲ್ಸ್ 120. ಸೊ ಅಲ್ಲಿ ಹೆಕ್ಸಾಗೊನ್ ಆಗಿದೆಯಲ್ಲ, ಅಲ್ಲಿ 120 ಇರುತ್ತೆ, ಮಿಕ್ಕಿದ್ದೆರಡು ಕಡೆ 90 ಡಿಗ್ರಿನೇ ಇರುತ್ತೆ ಅನ್ನೋದು. ಇದನ್ನ ಹೆಕ್ಸಾಗೊನಲ್ ಕ್ರಿಸ್ಟಲ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಮೊನೋಕ್ಲಿನಿಕ್ ಅಂತ ಹೇಳಿ. ಸೊ ನೋಡಿ, ಮೊನೋಕ್ಲಿನಿಕ್ ಇದ್ರದ್ದು ಪ್ಯಾರಾಮೀಟರ್ಸ್ ಹೇಳ್ತಾ ಬರ್ತೀನಿ. ಎ ನಾಟ್ ಈಕ್ವಲ್ ಟು ಬಿ, ಬಿ ನಾಟ್ ಈಕ್ವಲ್ ಟು ಸಿ, ಆಲ್ಫಾ ಈಕ್ವಲ್ಸ್ ಗಾಮಾ ಈಕ್ವಲ್ಸ್ 90 ಡಿಗ್ರಿ, ಬೀಟಾ ನಾಟ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳಿ. ಸೊ ಅಂದ್ರೆ ಒಂದ್ ಆಂಗಲ್ 90 ಡಿಗ್ರಿ ಆಗಿರೋಲ್ಲ, ಒಂದ್ ಆಂಗಲ್ ಮಾತ್ರ 90 ಡಿಗ್ರಿ ಆಗಿರೋಲ್ಲ ಅನ್ನೋದು ಮೊನೋಕ್ಲಿನಿಕ್ ಕ್ರಿಸ್ಟಲ್ ಸಿಸ್ಟಮ್ದು ವಿಶೇಷತೆ ಆಗಿದೆ. ಇದಕ್ಕೊಂದು ಟೇಬಲ್ ಇದೆ, ಆ ಟೇಬಲ್ ನಲ್ಲಿ ನಾವು ನೋಡ್ಕೋಬಹುದು ಪ್ಯಾರಾಮೀಟರ್ಸ್ ನ. ಲಾಸ್ಟ್ ಒನ್ ಟ್ರೈಕ್ಲಿನಿಕ್ ಅಂತ. ಇದ್ರ ವಿಶೇಷತೆ ಏನಂತ ಹೇಳಿದ್ರೆ, ಏನು ಕ್ಯೂಬಿಕ್ ಸಿಸ್ಟಮ್ ಇದೆಯೋ ಅದ್ರದ್ದು ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಏನಂತ ಹೇಳಿದ್ರೆ, ಎಲ್ಲ ಎಡ್ಜಸ್ ಈಕ್ವಲ್ ಆಗಿರೋಲ್ಲ. ಎ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ, ಮತ್ತೆ ಈ ಆಲ್ಫಾ ಬೀಟಾ ಗಾಮಾ ಮೂರು ಚೇಂಜ್ ಆಗಿದೆ, ಮತ್ತು ಅದು 90 ಡಿಗ್ರಿ ಆಗಿರೋಲ್ಲ ಅಂತ ಹೇಳಿ. ನೋಡಕ್ಕೆ ಕ್ಯೂಬ್ ತರ ಅನ್ಸುತ್ತೆ, ಆದ್ರೆ ಸೈಡ್ಸ್ ಅಂದ್ರೆ ಸಾರಿ ಎಡ್ಜಸ್ ಏನಿದೆಯೋ ಅದು ಬದಲಾವಣೆ ಆಗಿರುತ್ತೆ, ಆಂಗಲ್ ಸಹಿತ ಬದಲಾವಣೆ ಆಗಿರುತ್ತೆ. ಅಂದ್ರೆ 90 ಡಿಗ್ರಿ ಇರೋಲ್ಲ, ಬೇರೆ ಆಂಗಲ್ ಆಗಿರುತ್ತೆ ಅಂತ ಹೇಳಿ. ಮತ್ತೆ ಅದು ಯಾವುದು ಈಕ್ವಲ್ ಸಹಿತ ಆಗಿರಲ್ಲ, ಆಂಗಲ್ಸು ಈಕ್ವಲ್ ಆಗಿರೋಲ್ಲ, ಸೈಡ್ಸು ಸಹಿತ ಈಕ್ವಲ್ ಆಗಿರಲ್ಲ. ಅದು ಟ್ರೈಕ್ಲಿನಿಕ್ ಕ್ರಿಸ್ಟಲ್ ಸಿಸ್ಟಮ್ದು ವಿಶೇಷತೆ ಆಗಿದೆ. ಸೊ ಹಾಗಿದ್ಮೇಲೆ ಒಂದು ಪ್ರಶ್ನೆ ನಿಮ್ಗೆ ಬರಬಹುದು, ವಿಚ್ ಇಸ್ ದಿ ಮೋಸ್ಟ್ ಸಿಮೆಟ್ರಿಕಲ್ ಕ್ರಿಸ್ಟಲ್ ಸಿಸ್ಟಮ್ ಅಂತ ಹೇಳಿ. ಮೋಸ್ಟ್ ಸಿಮೆಟ್ರಿಕಲ್ ಅಂತ ಹೇಳಿದ್ರೆ ಕ್ಯೂಬಿಕ್ ಸಿಸ್ಟಮ್ ಆಗಿರುತ್ತೆ, ಮೋಸ್ಟ್ ಅನ್ಸಿಮೆಟ್ರಿಕಲ್ ಕ್ರಿಸ್ಟಲ್ ಸಿಸ್ಟಮ್ ಅಂದ್ರೆ ಟ್ರೈಕ್ಲಿನಿಕ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಸೊ ನಂತರ ಈ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಇದೆಯಲ್ಲ, ಅದರಲ್ಲೂ ಒಂದ್ ರೀತಿ ವೈವಿಧ್ಯತೆ ಇದೆ ಅಂತ ಹೇಳಿ. ಈಗ ನಾವು ಕ್ಯೂಬಿಕ್ ಆಕಾರದಲ್ಲಿ ಪಾರ್ಟಿಕಲ್ಸ್ ಅರೇಂಜ್ ಆಗಿರುತ್ತಲ್ಲ, ಕ್ಯೂಬಿಕ್ ಆಧಾರದಲ್ಲೇ ಪಾರ್ಟಿಕಲ್ಸ್ ಅರೇಂಜ್ ಆಗಿರುತ್ತೆ. ಕೆಲವು ಕಡೆ ಆ ಕ್ಯೂಬ್ ನಲ್ಲೇನೆ ಮತ್ತೊಂದು ಮಾರ್ಪಾಡಾಗಿರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪಾರ್ಟಿಕಲ್ ಆ ಕ್ಯೂಬಿನ ಮಧ್ಯಭಾಗದಲ್ಲಿ ಇರುತ್ತೆ. ಇನ್ನ ಕೆಲವು ಕಡೆ ಏನಾಗಿರುತ್ತೆ ಅಂದ್ರೆ, ಫೇಸ್ ಮೇಲೆ 6 ಫೇಸ್ಗಳಿದೆ ಅದಕ್ಕೆ, ಆ 6 ಫೇಸಸ್ ಇದೆಯಲ್ಲ ಅದ್ರ ಮೇಲೆ ಪ್ರತಿಯೊಂದು ಫೇಸ್ ಮೇಲೂ ಒಂದೊಂದು ಪಾರ್ಟಿಕಲ್ ಇರುತ್ತೆ. ಸೊ ಈ ರೀತಿ ಒಂದು ವೈವಿಧ್ಯತೆ. ಹಾಗೆ ಇನ್ನೊಂದಿದೆ ಎಂಡ್ ಸೆಂಟರ್ಡ್ ಅಂತ, ನಂತರ ನಾನು ಹೇಳ್ತೀನಿ. ಈ ವೈವಿಧ್ಯತೆಗಳಿದೆಯಲ್ಲ, ವೇರಿಯೇಷನ್ಸ್ ಅಂತ ಹೇಳಿ, ಅದನ್ನ ನಾವು ಬ್ರವಿಯಸ್ ಲ್ಯಾಟಿಸಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಈಗ ನೋಡಿ, ಕ್ಯಾಟಗರೀಸ್ ಆಫ್ ಯೂನಿಟ್ ಸೆಲ್ಸ್ ಅಂತ ಇದೆ. ಪ್ರಿಮಿಟಿವ್ ಯೂನಿಟ್ ಸೆಲ್, ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ. ಸೊ ಪ್ರಿಮಿಟಿವ್ ಅಥವಾ ಸಿಂಪಲ್ ಅಂತ ಹೇಳ್ತೀವಿ. ಪ್ರಿಮಿಟಿವ್ ಅಥವಾ ಸಿಂಪಲ್ ಅಂತಂದ್ರೆ ಮೀನಿಂಗ್ ಏನಂತ ಹೇಳಿದ್ರೆ, ಪಾರ್ಟಿಕಲ್ಸ್ ಯಾವತ್ತೂ ಕಾರ್ನರ್ ಅಲ್ಲಿ ಮಾತ್ರ ಇರುತ್ತೆ. ಯೂನಿಟ್ ಸೆಲ್ ನ ಕಾರ್ನರ್ ಅಲ್ಲಿ ಮಾತ್ರ ಪಾರ್ಟಿಕಲ್ಸ್ ಇದ್ರೆ ಅದನ್ನ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತೀವಿ. ಕಾರ್ನರ್ ಅಲ್ಲಿ ಕಡ್ಡಾಯವಾಗಿರ್ಬೇಕು ಪಾರ್ಟಿಕಲ್ಸ್, ಅದ್ರ ಜೊತೆಗೆ ಕಾರ್ನರ್ ಬಿಟ್ಟು ಬೇರೆ ಜಾಗದಲ್ಲಿ ಇದ್ರೆ ಅದನ್ನ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ ಹೇಳ್ತೀವಿ. ಬೇರೆ ಜಾಗ ಅಂದ್ರೆ ಎಲ್ಲಿರಬಹುದು ಅನ್ನೋದನ್ನ ನೋಡೋಣ. ಈಗ ಪ್ರಿಮಿಟಿವ್ ಅಥವಾ ಸಿಂಪಲ್ ಅಂತ ನಾವ್ ಏನ್ ಹೇಳ್ತೀವೋ ಅದು ಹೇಗಿರ್ಬೋದು, ಬರೇ ಕಾರ್ನರ್ ಅಲ್ಲಿ ಮಾತ್ರ ಪಾರ್ಟಿಕಲ್ಸ್ ಇರೋದು. ಇದು ನೋಡಿದ್ವಲ್ಲ ಆಗ್ಲೇನೆ, ಕಾರ್ನರ್ ಅಲ್ಲಿ ಮಾತ್ರ ಪಾರ್ಟಿಕಲ್ಸ್ ಇದ್ರೆ ಅದನ್ನ ಪ್ರಿಮಿಟಿವ್ ಅಥವಾ ಸಿಂಪಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಈಗ ಸೆಂಟರ್ಡ್ ಅಂದ್ರೆ ಕಾರ್ನರ್ ಜೊತೆಗೆ ಬೇರೆಲ್ಲಾರೋ ಇದ್ರೆ ಪಾರ್ಟಿಕಲ್ಸ್, ಅದು 3 ತರ ನಾವು ನೋಡಿದೀವಂತೆ ಕ್ರಿಸ್ಟಲ್ ಸಿಸ್ಟಮ್ಸ್ ಗಳಲ್ಲಿ. ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ಸ್, ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂಡ್ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ. ಈ ಮೂರನ್ನು ಈಗ ನೋಡೋಣ. ಮೊದಲನೇದು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ. ಏನು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂದ್ರೆ ಹೇಗಿರುತ್ತೆ? ಪಾರ್ಟಿಕಲ್ಸ್ ವಿಲ್ ಬಿ ಪ್ರೆಸೆಂಟ್ ಅಟ್ ದಿ ಕಾರ್ನರ್ಸ್, ನೋ ಡೌಟ್, ಅಂಡ್ ಅಟ್ ದಿ ಸೇಮ್ ಟೈಮ್ one particle will be present exactly at the center of the unit cell. ಸೆಂಟರ್ ಆಫ್ ದಿ ಯೂನಿಟ್ ಸೆಲ್ ಅಲ್ಲಿ ಮಧ್ಯಭಾಗದಲ್ಲಿ ಒಂದು ಪಾರ್ಟಿಕಲ್ ಇದ್ರೆ ಅದನ್ನ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಸೊ ಇದೊಂದು ವೆರೈಟಿನ ನಾವು ನೋಡಿದ್ವಿ. ಕ್ಯೂಬ್ ನಲ್ಲ ಇದೊಂದು ವೆರೈಟಿ ಆಗಿರಬಹುದು. ನಂತರ ಫೇಸ್ ಸೆಂಟರ್ಡ್ ಅಂತ ಇದೆ ನೋಡಿ, ಹೇಗಿರ್ಬೋದು ಫೇಸ್ ಸೆಂಟರ್ಡ್ ಅಂತ. ಸೊ ಆಸ್ ಯೂಶುವಲ್ ಪಾರ್ಟಿಕಲ್ಸ್ ವಿಲ್ ಬಿ ಪ್ರೆಸೆಂಟ್ ಅಟ್ ದಿ ಕಾರ್ನರ್ಸ್ and
ಒನ್ ಪಾರ್ಟಿಕಲ್ ಆನ್ ಈಚ್ ಫೇಸ್. ಪ್ರತಿ ಒಂದು ಫೇಸ್ ಮೇಲೂ ಒಂದು ಪಾರ್ಟಿಕಲ್ ಇರುತ್ತೆ. ಅದನ್ನ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಸೊ ಈಗ ಸೆಂಟರ್ಡ್ ಅಲ್ಲಿ ಬಾಡಿ ಸೆಂಟರ್ಡ್ ಹೇಳಾಯ್ತು, ಫೇಸ್ ಸೆಂಟರ್ಡ್ ಆಯ್ತು. ಇನ್ನೊಂದು ಟೈಪ್ ಇದೆ, ಅದು ಎಂಡ್ ಸೆಂಟರ್ಡ್ ಅಂತ. ಹೇಗಿರ್ಬೋದು ಇದು ಎಂಡ್ ಸೆಂಟರ್ಡ್ ನೋಡೋಣ. ಸೊ ಇನ್ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ಸ್, particles will be present at the corners and one particle on one of the opposite faces. ಅಂದ್ರೆ ಒಂದು ಅಪೋಸಿಟ್ ಫೇಸ್ ಅಂದ್ರೆ ಎರಡು ಫೇಸಸ್, ಒನ್ ಆಫ್ ದಿ ಅಪೋಸಿಟ್ ಫೇಸಸ್ ಇದೆಯಲ್ಲ ಅಲ್ಲಿ ಮಾತ್ರ ಪಾರ್ಟಿಕಲ್ಸ್ ಇರುತ್ತೆ. ಎದುರು ಬದ್ರು ಒಂದೊಂದು ಪಾರ್ಟಿಕಲ್ ಇರುತ್ತೆ. ಬೇರೆ ಅಪೋಸಿಟ್ ಫೇಸಸ್ ಮೇಲೆ ಇರಲ್ಲ, ಒಂದು ಅಪೋಸಿಟ್ ಫೇಸ್ ಮೇಲೆ ಮಾತ್ರ ಪಾರ್ಟಿಕಲ್ಸ್ ಇದ್ರೆ ಅದನ್ನ ಎಂಡ್ ಸೆಂಟರ್ಡ್ ಅಂತ ಕರಿತೀವಿ. ಸೊ ಇದು ಸೆಂಟರ್ಡ್ ಮತ್ತೆ ಪ್ರಿಮಿಟಿವ್ ಯೂನಿಟ್ ಸೆಲ್ಸ್ ಬಗ್ಗೆ ಆಯ್ತು. ಈಗ ನಾವು ಈ ಸೆಷನ್ದು ಕೊನೆಗೆ ಹೋಗ್ತಾ ಇದೀವಿ. ಬ್ರೆವಿಯಸ್ ಲ್ಯಾಟಿಸಸ್ ಅಂತ ಹೇಳದ್ನಲ್ಲ, ವೇರಿಯೇಷನ್ಸ್, ಆ ವೈವಿಧ್ಯತೆಗಳು ಯಾವ್ಯಾವ್ದ್ರಲ್ಲಿ ಹೇಗೆ ಹೇಗಿರುತ್ತೆ ಅನ್ನೋದು ನೋಡೋಣ. ಕ್ಯೂಬಿಕ್ ನಲ್ಲಿ, ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮ್ ಅಲ್ಲಿ ಪ್ರಿಮಿಟಿವ್ ಅದಿರಲೇಬೇಕು. ಬಾಡಿ ಸೆಂಟರ್ಡ್ ಮತ್ತು ಫೇಸ್ ಸೆಂಟರ್ಡ್ ಇವೆರಡು ಇರುತ್ತಂತೆ. ಅಂದ್ರೆ ಕ್ಯೂಬಿಕ್ ಸಿಸ್ಟಮ್ ಅಲ್ಲಿ ಎಂಡ್ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್ ನಾವು ನೋಡಿಲ್ಲ. ಅದು ನೇಚರಲ್ಲಿ ನಾವು ಯಾವುದ್ರಲ್ಲೂ ನೋಡಿಲ್ಲ. ನೇಚರಲ್ಲಿ ಇರುವಂತ ಕ್ರಿಸ್ಟಲೈನ್ ಸಾಲಿಡ್ಸ್ ಅಲ್ಲಿ ಪ್ರಿಮಿಟಿವ್ ನ ನೋಡಿದೀವಿ, ಬಾಡಿ ಸೆಂಟರ್ಡ್ ನ ನೋಡಿದೀವಿ ಮತ್ತು ಫೇಸ್ ಸೆಂಟರ್ಡ್ ನ ನೋಡಿದೀವಿ. ಟೆಟ್ರಾಗೋನಲ್ಗೆ ಬಂದ್ರೆ ಪ್ರಿಮಿಟಿವ್ ಮತ್ತು ಬಾಡಿ ಸೆಂಟರ್ಡ್ ನ ನೋಡಿದೀವಂತೆ. ಹಾಗೆ ಆರ್ಥೋರಾಂಬಿಕ್ ವಿಶೇಷತೆ ಏನಂದ್ರೆ ಎಲ್ಲಾ 4 ವೇರಿಯೇಷನ್ಸ್ ಅದರಲ್ಲಿ ಇದೆಯಂತೆ. ಪ್ರಿಮಿಟಿವ್ ಇದೆ, ಬಾಡಿ ಸೆಂಟರ್ಡ್ ಇದೆ, ಫೇಸ್ ಸೆಂಟರ್ಡ್ ಇದೆ ಮತ್ತು ಎಂಡ್ ಸೆಂಟರ್ಡ್ ಇದೆ. ಹೆಕ್ಸಾಗೋನಲ್ಗೆ ಬಂದ್ರೆ ಅದರಲ್ಲಿ ಪ್ರಿಮಿಟಿವ್ ಮಾತ್ರ ಇದೆ, ಅಂದ್ರೆ ಪಾರ್ಟಿಕಲ್ಸ್ ಕಾರ್ನರ್ ಅಲ್ಲಿ ಮಾತ್ರ ಇರುತ್ತೆ. ಹೆಕ್ಸಾಗೋನಲ್ ಕ್ರಿಸ್ಟಲ್ ಸಿಸ್ಟಮ್ ಅಲ್ಲಿ ಪಾರ್ಟಿಕಲ್ಸ್ ಕಾರ್ನರ್ ಅಲ್ಲಿ ಮಾತ್ರ ಇರುತ್ತೆ. ಬಾಡಿ ಸೆಂಟರ್ಡ್ ಹೆಕ್ಸಾಗೋನ್ ಇಲ್ಲ, ಫೇಸ್ ಸೆಂಟರ್ಡ್ ಇಲ್ಲ, ಎಂಡ್ ಸೆಂಟರ್ಡ್ ಇಲ್ಲ. ಹಾಗೆ ರಾಂಬೋಹೈಡ್ರಲ್ ಅಥವಾ ಟ್ರೈಗೋನಲ್ ಅಲ್ಲೂ ಅಷ್ಟೇನೆ, ಅದರಲ್ಲಿ ಪ್ರಿಮಿಟಿವ್ ಮಾತ್ರ ನಾವು ನೋಡಿದೀವಿ. ಮೊನೋಕ್ಲಿನಿಕ್ ಅಲ್ಲಿ ಪ್ರಿಮಿಟಿವ್ ಮತ್ತು ಎಂಡ್ ಸೆಂಟರ್ಡ್ ಇರುತ್ತೆ. ಅಂದ್ರೆ ಪಾರ್ಟಿಕಲ್ಸ್ ಕಾರ್ನರ್ ಅಲ್ಲಿ ಇರುತ್ತೆ, ಒಂದು ಅಪೋಸಿಟ್ ಫೇಸ್ ಮೇಲೆ ಪಾರ್ಟಿಕಲ್ಸ್ ಇರುತ್ತೆ ಅಂತ, ಅದು ಎಂಡ್ ಸೆಂಟರ್ಡ್ ಅಂತ. ಟ್ರೈ ಕ್ಲಿನಿಕ್ ಅಲ್ಲಿ ಬರೇ ಪ್ರಿಮಿಟಿವ್ ಮಾತ್ರ ಇರುತ್ತೆ. ಸೊ ಇಷ್ಟು ನೀವು ಎಣಿಸಿದ್ರೆ 14 ಆಗುತ್ತೆ ವೇರಿಯೇಷನ್ಸ್. ಅಂದ್ರೆ 14 ಪಾಸಿಬಲ್ ವೇರಿಯೇಷನ್ಸ್ ಆರ್ ದೇರ್ ಔಟ್ ಆಫ್ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಅಂತಾರೆ. 14 ಬ್ರೆವಿಯಸ್ ಲ್ಯಾಟಿಸಸ್ ನಾವು ನೋಟಿಸ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ. ಅದ್ರದ್ದೆಲ್ಲ ಒಂದು ಚಿತ್ರಣ ಇಲ್ಲಿದೆ ನೋಡಿ. ಸಿಂಪಲ್ ಕ್ಯೂಬ್, ಬಾಡಿ ಸೆಂಟರ್ಡ್ ಕ್ಯೂಬ್, ಫೇಸ್ ಸೆಂಟರ್ಡ್ ಕ್ಯೂಬ್, ಕ್ಯೂಬಿಕ್ ಸಿಸ್ಟಮ್ ಅಲ್ಲಿ ಹೇಳಿದ್ರದ್ದು ಚಿತ್ರ ಇಲ್ಲಿದೆ ಅಷ್ಟೇನೆ. ಹಾಗೇನೆ ಟೆಟ್ರಾಗೋನಲ್ ಅಲ್ಲಿ ಯಾವ ತರ ಇದೆ, ಆರ್ಥೋರಾಂಬಿಕ್ ಅಲ್ಲಿ ಯಾವ ತರ ಇದೆ, ನೆಕ್ಸ್ಟ್ ಹೆಕ್ಸಾಗೋನಲ್, ಮೊನೋಕ್ಲಿನಿಕ್, ಟ್ರೈ ಕ್ಲಿನಿಕ್ ಎಲ್ಲಾದ್ರದ್ದು ಚಿತ್ರಣ ಇಲ್ಲಿ ನಾವು ಕೊಟ್ಟಿದ್ದೀವಿ. ಒಂದು ವಿಶೇಷ ಏನಂದ್ರೆ ಆರ್ಥೋರಾಂಬಿಕ್ ಕ್ರಿಸ್ಟಲ್ ಸಿಸ್ಟಮ್ ಅಲ್ಲಿ ಮಾತ್ರ 4 ವೇರಿಯೇಷನ್ಸ್ ನಾವು ನೋಟಿಸ್ ಮಾಡ್ತೀವಿ. ಸೊ ಇವತ್ತೊಂದು ಕ್ಲಾಸ್ ನಲ್ಲಿ ಅಂದ್ರೆ ಸೆಕೆಂಡ್ ಸೆಷನ್ ಅಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ಮತ್ತೆ ಆ 7 ಕ್ರಿಸ್ಟಲ್ ಸಿಸ್ಟಮ್ಸ್, ಬ್ರೆವಿಯಸ್ ಲ್ಯಾಟಿಸಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಮುಂದಿನ ಕ್ಲಾಸ್ ನಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದದ್ದು, ಗಮನ ಇಡಬೇಕಾದಂತ ಒಂಥರ ಕಾನ್ಸೆಪ್ಟ್ ಬೇಸ್ಡ್ ಅಂತಾರಲ್ಲ ಅಂತ ಟಾಪಿಕ್ ನ ಡಿಸ್ಕಸ್ ಮಾಡಬೇಕಾಗಿದೆ. ಕೋಆರ್ಡಿನೇಷನ್ ನಂಬರ್ ಅನ್ನುವಂಥದ್ದು, ಮತ್ತೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್, ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್, ಇದನ್ನೆಲ್ಲ ಮುಂದಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮತ್ತೆ ಹೇಳ್ತೀನಿ, ನಿಮ್ಗೇನೇ ಕ್ಲಾರಿಫಿಕೇಶನ್ಸ್, ಡೌಟ್ ಇದ್ರು ನಾ ಕೊಟ್ಟಿರುವಂತ ಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಮೇಲ್ ಮಾಡಿನೂ ಸಹಿತ ಕ್ಲಾರಿಫೈ ಮಾಡ್ಕೋಬಹುದು. ಥ್ಯಾಂಕ್ ಯು.